ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ನನ್ನ ಹಿಂದಿನ ಬ್ಲಾಗ್ನಲ್ಲಿ ನಾನು ಒಂದು ಊರಿನ ಜಾತ್ರೆ ಬಗ್ಗೆ ಹೇಳಿದ್ದೆ. ಆ ಊರಿನ ಜಾತ್ರೆದು ಕಂಪ್ಲೀಟ್ ವಿಡಿಯೋ ಇಲ್ಲಿದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗ್ರಾಮ ದೇವತೆ ಹಬ್ಬ ಅಥವಾ ಮಾರಿ ಹಬ್ಬ ಅಂತ ಏನು ಕರಿತೀವಿ, ಅದನ್ನು ಗ್ರ್ಯಾಂಡಾಗಿ ಆಚರಿಸ್ತಾರೆ. ಆದರೆ ಇಲ್ಲೊಂದು ಊರಿನಲ್ಲಿ ವಿಶಿಷ್ಟವಾಗಿ ಅದ್ಭುತವಾಗಿ ಒಂದು ಹಬ್ಬನ ಆಚರಿಸ್ತಾರೆ. ಇದು ಪಟ್ಟಲದಮ್ಮ ದೇವಿಯ ಗ್ರಾಮ ದೇವತೆಯ ಹಬ್ಬ. ಈ ಹಳ್ಳಿ ಬಂದು ಮಂಡ್ಯ ಜಿಲ್ಲೆ ಬಸರಾಳು ಹೋಬಳಿಗೆ ಸೇರಿದಂಥ ಒಂದು ಪುಟ್ಟ ಹಳ್ಳಿ, ಕಂಬದ ಹಳ್ಳಿ ಅಂತ. ಆ ಊರಿನಲ್ಲಿ ಆಚರಣೆ ಆಗುವಂಥ ಒಂದು ವಿಶಿಷ್ಟವಾದ ಹಬ್ಬ ಅಂತಲೇ ಹೇಳ್ಬೋದು. ದೇವರಿಗೆ ಹರಕೆಯನ್ನು ಹೊತ್ಕೊಂಡಿರೋರು ಅವರು ಅಂದ್ಕೊಂಡಿದ್ದ ಕಾರ್ಯ ನೆರವೇರಿದ್ರೆ ಈ ರೀತಿ 101 ಪುಟ್ಟ ಮಡಿಕೆಗಳಲ್ಲಿ 2 ಬಗೆಯಾದ ಅನ್ನಗಳನ್ನು ತಯಾರಿಸಿ ನಂತರ ಅದನ್ನು ದೇವರಿಗೆ ಪೂಜೆಯನ್ನು ಮಾಡಿಸುವಂಥದ್ದು. ಈ ಹಬ್ಬ ಕಂಪ್ಲೀಟಾಗಿ 3 ದಿನಗಳ ಕಾಲ ನಡೆಯುತ್ತೆ. ಅಚ್ಚುಕಟ್ಟು ಮತ್ತು ಮಡಿಯಿಂದ ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಬ್ಬದ ಹಿಂದಿನ ದಿನವೇ ಊರಿನ ಕಡೆಯಿಂದ ಎಲ್ಲರಿಗೂ ಕೂಡ 101 ಮಡಿಕೆಗಳನ್ನು ಕೊಟ್ಟಿರ್ತಾರೆ. ಆವತ್ತೇ ತಮ್ಮ ಜಾಗನ ಅಂದರೆ ಎಲ್ಲಿ ಹಬ್ಬನ ಆಚರಣೆ ಮಾಡ್ತಾರೋ ಅಲ್ಲಿ ಬಂದು ಈ ರೀತಿ ಚಪ್ಪರಗಳನ್ನು ಹಾಕಿ ಅದಕ್ಕೂ ಕೂಡ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಂತರ ಸಂಜೆ 6 ಗಂಟೆ ಅಥವಾ 7 ಗಂಟೆ ಮೇಲೆ ಈ ರೀತಿ ಒಲೆಗಳನ್ನು ಹಾಕಿ ನಿಧಾನವಾಗಿ ಒಂದು ಸರಿಗೆ 10 ಅಥವಾ 15 ಮಡಿಕೆಗಳನ್ನು ಇಟ್ಟು ಅದರಲ್ಲಿ ಅನ್ನವನ್ನು ಬೇಯಿಸೋದು ಹದವಾಗಿ. ಎಲ್ಲ ಮಡಿಕೆಗಳನ್ನು ಈ ರೀತಿ ಹದವಾಗಿ ಅನ್ನವನ್ನು ಮಾಡಿದ ನಂತರ ಅದನ್ನು ಮಡಿಕೆಗಳನ್ನು ಆರಿಸಿ ಅದಕ್ಕೆ ಚಿತ್ರಗಳನ್ನು ಬಿಡಿಸಿ ಅಲಂಕಾರ ಮಾಡ್ತಾರೆ. ನಂತರ ಬೆಳಗಿನ ಜಾವ ಒಂದು 4 ರಿಂದ 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಡಿಗಳಿಗೂ ಸ್ವತಃ ದೇವರೇ ಬಂದು ಪೂಜೆಯನ್ನು ಸ್ವೀಕರಿಸುತ್ತೆ. ಅಲ್ಲಿಯವರೆಗೂ ಎಲ್ಲರೂ ಜಾಗರಣೆ ಇದ್ದು ಹರಕೆ ಕಟ್ಟಿರೋರು ನಿದ್ದೆ ಕೂಡ ಮಾಡದೇನೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಬೆಳಗಿನ ಪೂಜೆಗೋಸ್ಕರ. ಆ ನಂತರ ಇಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ಕೊಂಡೋತ್ಸವ ಕೂಡ ಇರುತ್ತೆ. ನನಗೂ ಕೂಡ ಈ ಆಚರಣೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಾವು ಅಲ್ಲೇ ಹರಕೆಯನ್ನು ಕಟ್ಟಿ ಪೂಜೆ ಮಾಡ್ತಾ ಇರೋರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಮನೆ ದೇವರು ಇದು ನಮಗೆ. ನಾವು ವರ್ಷಕ್ಕೊಂದ್ಸಲನೇ ಹಿಂಗೆ ಮಡೆ ಮಾಡೋದು, ಪೂಜೆ ಎಲ್ಲ ಮಾಡೋದು ಬಂದು ನಮ್ಮ ಟೈಮ್ ಆದಲ್ಲಿ ಮಾಡ್ತೀವಿ. ಮಡೆ ಅಂತ ಇದೊಂದೇ ವರ್ಷ ಮಾಡೋದು. ಶಿವರಾತ್ರಿ ಮೊದಲಿಗೆ ಬರ್ತದಲ್ಲ ಆವಾಗಲೇ ಮಾಡೋದು ವರ್ಷಕ್ಕೊಂದ್ಸಲ. ನೀವು ಇದೇ ಊರವರ ಪಕ್ಕದೂರವರ? ಇಲ್ಲ, ನಾವು ಗುಡೇನಹಳ್ಳಿ, ನಾವೆಲ್ಲ ಸೀನಿಯರ್ ಪಕ್ಕ ಗುಡೇನಹಳ್ಳಿ. ಮನೆ ದೇವರು ಅರ್ಕೆ ಮಾಡ್ಕೊಂಡೆ ಮಾಡಿರೋದು. ಈಗ ಅದೇ ಒಂದು 3-4 ವರ್ಷ ಆಗೈತೆ ಅರ್ಕೆ ಮಾಡ್ಕೊಂಡು ಅರ್ಕೆ ತೀರಿಸ್ತಾ ಇದ್ದೀವಿ. ಬೆಳಗ್ಗೆ ಉತ್ಸವ ಬರ್ತದೆ, ಅದು ನೋಡಿ ನೀವು. ಇಲ್ಲಿಗೆ ಬರ್ತದೆ ಉತ್ಸವ. ಹೌದಾ? ಮುಂದೆನೆ ಬರ್ತದೆ. ಇನ್ನೂ ಅಲಂಕಾರ ಮಾಡ್ತೀವಿ ಬೆಳಗ್ಗೆನೂ ಬಂದು ನೋಡ್ತೀವಿ. ಇವಾಗಿಂದ ಬೆಳಗ್ಗೆ ಬನ್ನಿ, ಬೆಳಗ್ಗೆ ಚೆನ್ನಾಗಿದೆ. ಎಷ್ಟು ಗಂಟೆಗೆ ಪೂಜೆ ಎಲ್ಲ ಶುರು ಆಗೋದು? ಇವಾಗ ಅಲ್ಲಿ ಗೋರೆ ದೇವ್ರ ಹತ್ರ ಶುರು ಆಗೈತೆ. ಅಲೆ ಪೂಜೆ ಕಟ್ಸವ್ರೆ ಅವರು. ಅಲ್ಲಿಂದ ಆ ಲೈನ್ ಬಂದು ಈ ಲೈನ್ ಬಂದಿದೆ ಪೂಜೆ. ಹಂಗೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ. ನೀವು ನೈಟೆಲ್ಲ ಎಚ್ಚರಾಗಿರ್ತೀರಾ? ನೈಟೆಲ್ಲ ಹೆಂಗೋ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೊಂಟೈತದಿಲ್ಲ ಕೆಲಸ. ಇನ್ನೂ ಅಲಂಕಾರ ಇದೆ. ಇದು ಒಂಬಳೆ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತುಂಬಬೇಕು. ಇದಿಷ್ಟೇ ಅಲ್ಲ, ದೇವರು ಕರ್ಗ ಎಲ್ಲ ಇಲ್ಲಿಗೆ ಬರುತ್ತಾ? ಪೂಜೆ ದಪ್ಪ ಪೂಜೆ ಬರ್ತದೆ, ಇಲ್ಲಿಗೆ ಬರ್ತದೆ, ಹಿಂಗೆ ಹೋಯ್ತದೆ. ಒಂದೊಂದು ಇದೆಲ್ಲ ಪೂಜೆ ಆದ್ಮೇಲೆ ಕೊಂಡ ಎಲ್ಲ ಆಗೋದು. ಮರಿ ಹೊಡಿಯೋದು, ಕೊಂಡ ಮಾಡೋದು ದೇವ್ರು ಬಂದಾಗ ಇಲ್ಲೇ ಮರಿ ಹೊಡಿಯೋದಾ? ತುಂಬ ಚೆನ್ನಾಗಿರುತ್ತೆ. ಅವಾಗ ಬನ್ನಿ ನೀವು ಎಲ್ಲಾದ್ರೂ ಒಂದು ನೋಡಿ, ಅವಾಗ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ಸ್ ಅಮ್ಮ.
ಅದನ್ನ ತೆಗೆದು ಯಾವ ಕೋಟೆನಲ್ಲಿ ಅಂತ ನಾಗಮಂಗಲ ತಾಲೂಕು ಚಿನ್ಯಾದ ಹತ್ರ ಬರುತ್ತೆ ಕೋಟೆನಲ್ಲಿ. ಅರ್ಕೆ ಮಾಡ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ಇದೆಲ್ಲ ಮಾಡಬೇಕಾದ್ರೆ ನೀವು ಎಷ್ಟೊತ್ತಿಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡ್ರಿ? ಎಲ್ಲ ನೆನ್ನೆಯಿಂದನೇ ರೆಡಿ ಮಾಡಿರ್ತೀವಿ ಮನೆಯಲ್ಲಿ. ಹೌದಾ? ಇಲ್ಲೇ ಮಡಿಕೆ ಎಲ್ಲ ಕೊಡ್ತಾರೆ. ಹೌದಾ? ಮಡಿಕೆ ಬೇರೆ ಕಡೆ ಹೊರಟೋಗುತ್ತಲ್ಲ, ಇಲ್ಲೇ ಕೊಡ್ತಾರೆ. ಅಲ್ಲ, ಈಗ ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಇದ್ರ ಉದ್ದೇಶ ಏನು? ನಿಮ್ಮ ಒಳ್ಳೇದಾಗಿದೆಯಾ? ದೇವರು ಒಳ್ಳೇದು ಮಾಡಿ? ಏನಿಲ್ಲ, ಹಾಂ, ಒಂದು ನಂಬಿಕೆ. ದೇವ್ರಿಗೆ ನಾವು ಕಷ್ಟ ಬಂದಿರ್ತೀವಿ, ಹೌದು. ಹೇಳ್ಕೊಂಡಿರ್ತೀವಿ. ನಮ್ಗೆ ಒಳ್ಳೇದಾಯಿತು ಅಂದ್ರೆ ನಮಗೆ ದೇವ್ರು ಮಾಡೋಕ್ಕೆ ನಮ್ಗೆ ಶಕ್ತಿ ಕೊಡ್ತೀವಿ. ದುಡ್ಡಿಲ್ಲ ಅಂದರೂ ಜೊತೆ ಆಗುತ್ತೆ, ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಇವತ್ತೆಲ್ಲ ಮಾಡೋರು ಅರ್ಜಿ ಹೋಗ್ಕೊಂಡಿರೋರು ಊಟ ಮಾಡಲ್ಲ, ಸ್ವಲ್ಪ ಜೋರ ಮಾತಾಡಿ. ಉಪವಾಸ ಇತ್ತು. ಹಾಂ, ಬೆಳಗ್ಗೆಯಿಂದ ಶುಕ್ರವಾರ ಬೆಳಗ್ಗೆಯಿಂದ ಶನಿವಾರ ಮಧ್ಯಾಹ್ನದವರೆಗೂ ಉಪವಾಸ ಇರ್ತಾರೆ. ಇದು ನೀವು ಯಾವಾಗಿಂದ ಅರ್ಕೆ ಮಾಡ್ಕೊಂಡಿದ್ರಾ, ಇಲ್ಲ ನೀವು ಸುಮ್ಮನೆ ಮಾಡ್ತಾ ಇರೋದಾ? ಮಾಡ್ಕೊಂಡಿರ್ತಾರೆ 7-8 ವರ್ಷ. ಹಾಂ, ಅವ್ರ ಕೈಲಿ ಆಗಿರಲ್ಲ ಮಾಡೋಕ್ಕೆ, ಮದುವೆ ಆದಾಗ ಮಾಡ್ತಾರೆ. ಆಲ್ರೆಡಿ ನಿಮ್ಗೆ ಒಳ್ಳೇದಾಗಿದೆ ಇದು ಮಾಡೋದ್ರಿಂದ? ಆಗಿದೆ, ಆದ್ರೇ ಮಾಡೋದು. ಇದೆಲ್ಲ ಕೊಂಡ ದೇವರೆಲ್ಲ ಕೇಳ್ಕೊಂಡೋಗಿ ಈಗ ಆಮೇಲೆ ಕೊಂಡ ಆಯ್ತು. ಜೋಡಿ ಮರಿನೇ ಹೊಡಿಬೇಕು. ಈಗ ಜೋಡಿ ಮರಿದೇನೆ ಹೊಡಿದೇನೆ ಒಂದೊಂದು ಮರಿ ಹೊಡಿಯೋರು ಆ ಥರ ಮಾಡೋದು? ಇಲ್ಲ ಕೋಳಿ ಕಟ್ ಮಾಡೋದು ಆ ಥರ ಏನಿಲ್ಲ? ಕೋಳಿನೂ ಮಾಡ್ತಾರೆ. ಅಲ್ಲಿ ದೇವಸ್ಥಾನಕ್ಕೂ ಮಾಡ್ತಾರೆ. ಮರಿ ಮಾತ್ರ 2 ಮರಿ ಹೊಡಿಬೇಕು? 2 ಮಾಡ್ತಾರೆ, 5 ಸಂತಿ ಇದ್ದಂಗೆ. ನೋಡಿದ್ರಲ್ವಾ ಎಷ್ಟು ಅದ್ಭುತವಾದ ಒಂದು ಆಚರಣೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಡೆಯೋ ಆಚರಣೆಗಳ ಬಗ್ಗೆ ಸಿಟಿಲಿರೋ ಜನಗಳಿಗೆ ಅಷ್ಟು ಗೊತ್ತಿರೋದಿಲ್ಲ. ಬಟ್ ಈ ರೀತಿಯ ಚಾನ್ಸ್ಗಳು ಸಿಕ್ಕಿದಾಗ ಖಂಡಿತ ಹೋಗಿ ಬರಬೇಕು. ಒಂದು ಭಾಗದಲ್ಲಿ ಆ ರೀತಿ ಮಡೆಗಳನ್ನು ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. 101 ಮಡಿಕೆಗಳನ್ನು ಯೂಸ್ ಮಾಡಿ ಅದರಲ್ಲಿ ಅನ್ನವನ್ನು ತಯಾರಿ ಮಾಡೋದು ಬೆಳಗಿನ ಪೂಜೆಗೆ. ಇನ್ನೊಂದು ಭಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇರ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ರಾಶಿ ರಾಶಿ ಸೌದೆಗಳನ್ನು ಹಾಕಿ ಇಡೀ ರಾತ್ರಿ ಪೂರ ಅದನ್ನು ಬೇಯಿಸಿ ಕೊಂಡಕ್ಕೆ ರೆಡಿ ಮಾಡ್ತಾರೆ. ಎಲ್ಲವೂ ಕೂಡ ಹಸಿ ಸೌದೆನೇ, ಅದು ಒಣಗಿರೋ ಸೌದೆನ ಯೂಸ್ ಮಾಡೋ ಹಾಗಿಲ್ಲ, ಹಸಿ ಸೌದೆನೇ ಕಂಪ್ಲೀಟಾಗಿ ಯೂಸ್ ಮಾಡೋದು ಕೊಂಡಕ್ಕೆ. ನೀವು ನೋಡ್ತಾ ಇರ್ಬೋದು, ಈಗ ಸಮಯ 4:15 ಆಗಿತ್ತು. ಅಷ್ಟರಲ್ಲಿ ರಾತ್ರಿ ಹಾಕಿದ್ದಂಥ ಎಲ್ಲ ಸೌದೆಗಳು ಹುರಿದು ಈ ಹಂತಕ್ಕೆ ಬಂದಿತ್ತು. ಇನ್ನು ಇಲ್ಲಿ ಕೊಂಡ ಆಗೋದು ಬೆಳಗ್ಗೆ 8:30 9 ಗಂಟೆ ಆ ಟೈಮಿಂಗ್ಸ್ಗೆ. ಅಷ್ಟರಲ್ಲಿ ಈ ಎಲ್ಲ ಸೌದೆಗಳು ಹುರಿದು ಕೊಂಡಕ್ಕೆ ತಯಾರಿಯಾಗಿರುತ್ತೆ.
ಇನ್ನು ಮತ್ತೊಂದು ಕಡೆ ಮಡೆಗಳನ್ನು ಮಾಡಿರ್ತಾರಲ್ಲ, ಅಲ್ಲಿ ಆಲ್ರೆಡಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ದೀಪಗಳನ್ನು ಹಚ್ಚಿ ಎಲ್ಲ ಮಡೆಗಳಲ್ಲೂ ರೆಡಿ ಮಾಡಿಟ್ಕೊಂಡಿರ್ತಾರೆ. 101 ಮಡಿಕೆಗಳಿಗೂ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಿ, ಹೊಂಬಾಳೆಯಿಂದ ಅಲಂಕಾರ ಮಾಡಿ, ಮತ್ತು ತಂಬಿಟ್ಟು ಆರತಿನೂ ಕೂಡ ರೆಡಿ ಮಾಡಿ ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇನ್ನು 5:30-6 ಗಂಟೆ ಸುಮಾರಿಗೆ ಪ್ರತಿಯೊಂದು ಮಡೆ ಇರುವ ಜಾಗಕ್ಕೂ ಕೂಡ ದೇವರು ಬಂದು ಪೂಜೆಯನ್ನು ಸ್ವೀಕಾರ ಮಾಡೋದು. ನಂತರ ಪೂಜೆ ಆದ ನಂತರ ಮರಿಯನ್ನು ಹೊಡಿತಾರೆ. ಇಲ್ಲಿ ಜೋಡಿ ಮರಿಗಳನ್ನೇ ಕೊಡಬೇಕು, ಅಂದರೆ 2 ಮರಿಗಳನ್ನು ದೇವರಿಗೆ ಅರ್ಪಿಸಬೇಕು. ಅದೇ ಇಲ್ಲಿಯ ಪದ್ಧತಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.